ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಈ ಸೀಮಂತ ಮಾಡ್ತಾರಲ್ಲ, ಸೊ ನಾವು ಬಂದು ನಮ್ಮ ಕಡೆ ಶ್ರೀಮಂತ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತೀವಿ. ಕೆಲವ್ರು ಬಂದು ಅದನ್ನು ನನಗೆ ಒಂದು ಓಲ್ಡ್ ವಿಡಿಯೋದಲ್ಲಿ ಹೇಳಿದರು, ನೀವು ಶ್ರೀಮಂತ ಅನ್ಬೇಡಿ ಸೀಮಂತ ಅಂತ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಸೀಮಂತದ ಬಗ್ಗೆ ಮತ್ತು ಅದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ತುಂಬ ಜನರಿಗೆ ಅದರ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಏನು ಮಾಡ್ತಾರೆ ಅಂತಂದರೆ, ಇದೆಲ್ಲ ಏನೂ ಇಲ್ಲ ಬಿಡು, ಆರಾಮಾಗಿ ನಾವು ಡೆಲಿವರಿ ಮಾಡ್ಕೊಳ್ಳೋಣ, 5ನೇ ತಿಂಗಳಲ್ಲಿ ಮಾಡ್ತಾರೆ, ಕೆಲವರು 7th ಮಂತಲ್ಲಿ ಮಾಡ್ತಾರೆ, 9 ಮಂತಲ್ಲಿ ಮಾಡ್ತಾರೆ. ಏನು ಮಾಡ್ತಾರೆ, ಕೆಲವರು ಸುಮ್ಮನೆ ಖರ್ಚು ವೆಚ್ಚ ಮಾಡ್ಕೊಳ್ಳೋದು ಯಾಕೆ, ಆರಾಮಾಗಿರೋಣ ಪರವಾಗಿಲ್ಲ, ಇದೆಲ್ಲ ಒಂಥರ ಏನು ಹೇಳೋದು, ಮೂಢನಂಬಿಕೆ ಅನ್ನೋ ಥರನೋ ಇಲ್ಲ ಯಾವುದೋ ಒಂದು ಆಚರಣೆ ಬಿಡು ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಹೇಳ್ತೀನಿ, ಯಾವ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೀಮಂತ ಮಾಡ್ಕೊಳ್ಳೋದ್ರಿಂದ ಗರ್ಭಿಣಿ ಸ್ತ್ರೀಯರಲ್ಲಿ ಆಗುವಂತಹ ಒಂದು ಮನಸ್ಥಿತಿನೇ ಬೇರೆ ಆಗಿರುತ್ತೆ. ಸೊ ನೀವು 5th ಮಂತಲ್ಲಾದರೂ ಮಾಡ್ಕೊಳ್ಳಿ ನಿಮ್ಮ ಮನೆ ಆಚರಣೆ ಪ್ರಕಾರ. ನಮ್ಮ ಮನೇಲಿ ಬಂದು ನನಗೆ 9 ಮಂತಲ್ಲಿ ನಮ್ಮ ಯಜಮಾನರು ನನಗೆ ಮಾಡಿದ್ದು ಸೀಮಂತ ಅಂತ ಬಂದಾಗ ಮೇಯ್ನಾಗಿ ಆ ಒಂದು ಗರ್ಭಿಣಿ ಮತ್ತು ಮಗು, ಹೋಟೆಲ್ ಬೆಳೀತಾ ಇರುವಂಥ ಮಗುವಿನ ಒಂದು ಖುಷಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತು ದೊಡ್ಡವರ ಆಶೀರ್ವಾದ ಸಿಗಲಿ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು. ಸೊ ಇದರಲ್ಲಿ ಅನೇಕ ಸೈಂಟಿಫಿಕ್ ಆದಂಥ ಒಂದು ಅನೇಕ ರೀತಿಯಲ್ಲೂ ಇದು ಇದೆ. ಈಗ ನಾವು ಭಾರತದಲ್ಲಿ ಇರೋದ್ರಿಂದ ಸೀಮಂತ ಅನ್ನೋ ಒಂದು ಪದ್ಧತಿ ಇರೋದ್ರಿಂದ ನಾವು ಆ ಥರ ಯೋಚನೆ ಮಾಡಬೇಕು. ನಾವು ಬಂದು ಬೇರೆ ಕಂಟ್ರಿಗೆಲ್ಲ ಹೋಲಿಸ್ಕೊಂಡು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇದು ಅಷ್ಟೊಂದಾಗಿ ಯಾರೂ ಅದನ್ನ ಅಪ್ಲಿಕೇಬಲ್ ಆಗಿ ತಗೊಳ್ಳೋದಿಲ್ಲ, ದೊಡ್ಡದಾಗಿ ತಗೊಳ್ಳೋದಿಲ್ಲ. ಯಾಕಂದರೆ ಈ ಫಾರಿನ್ ಕಂಟ್ರೀಸಲ್ಲೆಲ್ಲ ಕುಂಕುಮ ಇಟ್ಕೊಳ್ಳೋದೇ ಇಲ್ಲ ಮತ್ತು ಪೂಜೆ ಅನ್ನೋದೇ ಇಲ್ಲ. ಸೊ ನಾವು ಅಂಥವೆಲ್ಲ ನಾವು ಅಲ್ಲಿಗೆಲ್ಲ ಹೋಲಿಸ್ಕೋಬಾರ್ದು. ಇಲ್ಲಿನ ಒಂದು ಇಂಡಿಯಾ ಕಲ್ಚರ್ಗೆ ನಾವು ಹೋಲಿಸ್ಕೊಂಡು ಹೇಳೋವಾಗ ಸೀಮಂತ ಅನ್ನೋದು ಮಾಡೋವಾಗ ಏನೇನೆಲ್ಲ ಮಾಡ್ತಾರೆ, ಹೊಸ ಸೀರೆ ತೆಗಿತಾರೆ, ಕಲರ್ಫುಲ್ಲಾಗಿ ಒಂದು ಗರ್ಭಿಣಿಗೆ ಇಷ್ಟವಾಗಿರುವಂಥ ಸೀರೆ ತೆಗಿತಾರೆ, ವಿಧವಾದಂಥ ಸ್ವೀಟ್ಸ್ ಕಣ್ಮುಂದೆ ಇರುತ್ತೆ, ಮತ್ತು ಬಳೆಗಳು ಕಲರ್ ಬಳೆಗಳಿರುತ್ತೆ, ಹಸಿರಾಗ್ಬೋದು, ರೆಡ್ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು, ಯಾವುದೋ ಒಂದಷ್ಟು ಬಳೆಗಳಿರ್ತವೆ. ನೆಕ್ಸ್ಟ್ ಬಂದು ಹಣ್ಣುಗಳಿರ್ತವೆ, ಮನೆ ತುಂಬ ಜನ ಬರ್ತಾರೆ, ದೀಪ ಹಚ್ಚಿರ್ತಾರೆ. ಸೊ ಇದೆಲ್ಲ ಒಂದು ಪಾಸಿಟಿವ್ ವೈಬು. ಮನೇನ ಅದಕ್ಕೆ ತಕ್ಕ ಹಾಗೆ ರೆಡಿ ಮಾಡ್ತಾರೆ ಸೀಮಂತಕ್ಕೆ. ಲೈಟ್ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಕೆಲವರು ಹಾಲಲ್ಲೂ ಇಟ್ಕೊಳ್ತಾರೆ, ಮನೇಲಿ ಮಾಡೋದೇ ಪದ್ಧತಿ. ಬಟ್ ಕೆಲವ್ರಿಗೆ ಜನ ಜಾಸ್ತಿ ಇರೋದ್ರಿಂದ ಹಾಲಲ್ಲೂ ಇಟ್ಕೊಳ್ತಾರೆ. ವಿಧವಾದಂಥ ಅಡುಗೆಗಳನ್ನ ಮಾಡ್ತಾರೆ. ನಮ್ಮ ಮನೆ ಕಡೆ ಹೇಗೆ ಅಂದರೆ 5 ಥರ ರೈಸ್ ಮಾಡ್ತಾರೆ. ಮಾವಿನಕಾಯಿ ರೈಸು, ನಿಂಬೆ ಹಣ್ಣಿನ ರೈಸು, ಪುಳಿಯೋಗರೆ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಮೊಸರನ್ನ, ಬಿಸಿಬೇಳೆ ಬಾತು, ಇದರಲ್ಲಿ ಯಾವುದು ಆಗುತ್ತೋ ಅದು 5 ಮಾಡಿ ಊಟ ಮಾಡಿಸ್ತಾರೆ. ಸೊ ನನಗೂ ಅದೇ ಥರನೇ ಮಾಡಿದ್ರು. ಮತ್ತು ಎಳ್ನೀರನ್ನು ಒಂಚೂರು ಬೆನ್ನಿಗೆಲ್ಲ ಬಿಡ್ತಾರೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಸಂಪ್ರದಾಯ. ಮತ್ತು ಶ್ರೀಗಂಧನ ಕಲಸಿ ಬಂದು ಹಚ್ತಾರೆ. ಸೊ ಆ ಸ್ಮೆಲ್ ಬಂದು ಒಂದು ಪಾಸಿಟಿವ್ ವೈಬನ್ನು ಕೊಡುತ್ತೆ. ಬಳೆಗಳ ಸದ್ದು ಒಂದು ರೀತಿ ಪೀಸ್ಫುಲ್ ಮೈಂಡನ್ನು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹಸ್ಬೆಂಡ್ ಹಚ್ಚುವಾಗ ಒಂಥರ ನಾಚ್ಕೊಂಡು ಆ ಗರ್ಭಿಣಿ ಬಂದು ಹಚ್ಚಿಸ್ಕೊಳ್ಳೋವಾಗ ಅದೊಂಥರ ಖುಷಿಯಾಗಿ ಫೀಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ರಿಲೇಷನ್ಸ್ ಆಗಿರ್ಬೋದು, ಇಲ್ಲ ಅವ್ರಿಗೆ ಇಷ್ಟವಾಗಿರುವಂಥ ಹೆಣ್ಮಕ್ಳು ಮನೆಗೆ ಬಂದಿರ್ತಾರೆ, ಅವರೆಲ್ಲ ಹಚ್ಚೋದು, ಬಳೆಗಳನ್ನು ಹಾಕೋದು, ಅದೇ ಮತ್ತು ದೀಪಗಳನ್ನು ಬಂದು ದೃಷ್ಟಿ ತೆಗೆಯುವಂಥದ್ದು, ಇಂಥವೆಲ್ಲ ಮಾಡ್ತಾರೆ. ಮತ್ತು ಇಷ್ಟ ಆಗಿರುವಂಥ ಊಟನ ತಿನ್ನಿಸ್ತಾರೆ. ಈ ರೀತಿ ಸಂತೋಷದ ವಾತಾವರಣ ಬಂದು ಸುತ್ತಲೂ ವೈಬಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ಖುಷಿ ಬರುತ್ತೆ, ಡೆಲಿವರಿಗೆ ಒಂದು ಶಕ್ತಿ ಸಿಗುತ್ತೆ. ಡೆಲಿವರಿಗೆ ಬಂದು ಮೈಂಡಿಂದ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಡೆಲಿವರಿ ಏನು ಮಾಡ್ತಾರೆ ಗೊತ್ತಾ, ಸೀಮಂತ ಮಾಡುವಾಗ ಅಳಬ್ರು ಒಳ್ಳೆ ರೀತಿಯಾಗಿ ಒಂದು ಗಂಡು ಮಗುನ ಹೇರಮ್ಮ, ಒಳ್ಳೆ ರೀತಿಯಾಗಿ ಒಂದು ಮನೆಗೆ ಲಕ್ಷ್ಮಿಯನ್ನು ಕೊಡಮ್ಮ, ಒಳ್ಳೆ ರೀತಿಯಾಗಿ ನಿನಗೆ ಧೈರ್ಯವಾಗಿರಮ್ಮ, ನಿನಗೆ ಒಳ್ಳೆ ರೀತಿಯಾಗಿ ಡೆಲಿವರಿ ಆಗುತ್ತೆ, ಮಗು ನೀನು ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಇದು ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಿವಿಗಳಿಗೆ ನಮಗೆ ಹೋಗಿ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಆ ಫೋಟೋಸ್ನ ಮತ್ತೆ ನಾವು ರಿಪೀಟಾಗಿ ನೋಡೋವಾಗ ಒಂದು ರೀತಿ ಖುಷಿ, ಆ ಊಟ, ಆ ಸೀಮಂತದ ಊಟ ತಿನ್ನೋವಾಗ ಒಂಥರ ಖುಷಿ, ಒಂದು ರೀತಿ ನೆಮ್ಮದಿಯ ವಾತಾವರಣ ಇರುತ್ತೆ. ಯಾಕಂದರೆ ಕೆಲವರು ಅಷ್ಟೊಂದು ಜಾಯಿಂಟ್ ಫ್ಯಾಮಿಲಿ ಇರಲ್ಲ, ಎಲ್ಲ ಒಬ್ಬೊಬ್ಬರೇ ಇರ್ತಾರೆ. ಸೊ ಆ ಸೀಮಂತ ಅನ್ನೋ ನಡೆಯುವಾಗ ಎಲ್ಲರೂ ಮನೆಗೆ ಬಂದು ಸೇರ್ತಾರೆ, ಖುಷಿಯಾದಂಥ ವಾತಾವರಣ ಇರುತ್ತೆ, ಸಂತೋಷ ಸಿಗುತ್ತೆ, ಒಂದಷ್ಟು ಜನ ಮನೇಲಿ ಉಳ್ಕೋತಾರೆ. ಸೊ ಖುಷಿ ಸಿಗುತ್ತೆ. ಮತ್ತು ಕೆಲವ್ರು ಏನು ಮಾಡ್ತಾರೆ, ಆ ಟೈಮಲ್ಲೇ ಅಮ್ಮನ ಮನೆಗೆ ಕಳಿಸ್ಕೊಡ್ತಾರೆ. ಸೀಮಂತ ಮುಗಿದು ಅಮ್ಮನ ಮನೆಗೆ ಕೆಲವ್ರು ಕಳಿಸ್ಕೊಡ್ತಾರೆ. ಆವಾಗ ಅಮ್ಮನ ಮನೆಗೆ ಹೋಗ್ತೀನಿ ಅನ್ನೋ ಖುಷಿ, ದೊಡ್ಡ ಧೈರ್ಯ. ಸೊ ಈ ರೀತಿ ಸೀಮಂತದಲ್ಲಿ ತುಂಬ ಬದಲಾವಣೆಗಳು ಬಂದು ಗರ್ಭಿಣಿ ಸ್ತ್ರೀಯರಲ್ಲಿ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇದು ತುಂಬಾ ಮುಖ್ಯ. ಮತ್ತು ದೊಡ್ಡವರು ಬಂದು ಆಶೀರ್ವಾದ ಮಾಡ್ತಾರೆ. ಗಂಡ ಬಂದು ಖುಷಿಯಿಂದ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ, ಅಮ್ಮನ ಮನೆಗೆ ಕಳಿಸ್ಕೊಡ್ತಾರೆ. ಸೊ ಡೆಲಿವರಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ, ಸೊ
ಡೆಲಿವರಿಗೆ ಹೋಗೋದಕ್ಕೆ ಒಂದು ಶಕ್ತಿಯನ್ನು ತುಂಬಿ ಕಳಿಸುವಂಥದ್ದು. ಸೊ ಮನೆಯಲ್ಲಿ ಪೂಜೆ ಮಾಡಿರ್ತಾರೆ, ಮನೆ ದೇವರಿನ ಒಂದು ಆಶೀರ್ವಾದ ಇರುತ್ತೆ, ಜನ ಮನೆಗೆ ಬಂದಂಥ ಜನರ ಆಶೀರ್ವಾದ ಸಿಕ್ಕಿರುತ್ತೆ, ಪಾಸಿಟಿವ್ ವೈಬ್ ಇದ್ದಿರುತ್ತೆ. ಮತ್ತು ಒಂದು ರೀತಿ ಪನ್ನೀರ್ ನೀರನ್ನು ಬಂದು ಹಾಕುವಾಗ ಅದರ ಸ್ಮೆಲ್ಲು, ಶ್ರೀಗಂಧದ ಸ್ಮೆಲ್ಲು, ಅರಿಶಿಣದ ಸ್ಮೆಲ್ಲು, ಕುಂಕುಮದ ಸ್ಮೆಲ್ಲು, ಹೂವಿನ ಸ್ಮೆಲ್ಲು, ಹೂವಿನ ಒಂದು ಅದೆಲ್ಲ ಹಚ್ಕೊಂಡಾಗ ಒಂದು ರೀತಿ ಖುಷಿ. ನೀವು ಯೋಚನೆ ಮಾಡಿ, ಈಗ ನಾರ್ಮಲ್ ಆಗಿರೋದಕ್ಕೂ ಒಂದು ಮೊಳ ಹೂವು ಮುಟ್ಕೊಂಡಾಗಲೂ ನಮ್ಮ ಹತ್ರ ಇರುವಂಥ ಚೇಂಜಸ್ಸೇ ಬೇರೆ. ಒಂದು ಮಲ್ಲಿಗೆ ಹೂವು ಇಟ್ಕೊಳ್ತೀವಿ ಅಂದರೆ ಖುಷಿಯಾಗ ಸ್ಮೆಲ್ಲು. ಸೊ ಈ ಥರ ಸ್ಮೆಲ್ಲಿಂದ ಕೂಡ ನಮ್ಮ ವೈಬ್ ಚೇಂಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅದು ದೃಷ್ಟಿಯೆಲ್ಲ ತೆಗಿತಾರೆ ಲಾಸ್ಟಲ್ಲಿ. ಸೊ ಅದೆಲ್ಲ ಒಂಥರ ಒಂದು ಖುಷಿಯ ವೈಬ್ ಇರುತ್ತೆ. ಅದಕ್ಕೋಸ್ಕರನೇ ಸೀಮಂತವನ್ನು ಮಾಡುವಂಥದ್ದು. ಆ ಬಳೆಯ ಸದ್ದು ಕೂಡ ಒಂದು ಒಳ್ಳೆಯ ಪಾಸಿಟಿವಿಟಿಯನ್ನು ಕೊಡುತ್ತೆ. ಹಾಗಾಗಿ ಈ ಒಂದು ಸೀಮಂತವನ್ನು ಆಗಿನ ಕಾಲದಿಂದ ಮಾಡ್ಕೊಂಡು ಬಂದಿದ್ದು. ಸೊ ನೀವು ಮಾಡಿ, ನಿಮ್ಮ ಮನೆಗಳಲ್ಲಿ ಪದ್ಧತಿ ಇದ್ದರೆ ಖಂಡಿತವಾಗ್ಲೂ ಮಾಡಿಕೊಳ್ಳಿ. ಒಂದು ವೇಳೆ ನಮ್ಮ ಮನೇಲಿ ಮಾಡೋದೇ ಇಲ್ಲ, ಏನು ಮಾಡೋದು ಅಂತಂದರೆ 1-2 ಡಜನ್ ಬಳೆ ತಗೊಳ್ಳಿ, ಓಕೆನಾ. ದೃಷ್ಟಿಗೆ ಒಂದು 4 ಕರೆ ಬಳೆ ಕೂಡ ಹಾಕ್ಕೊಳ್ತಾರೆ, ಅದನ್ನು ತಗೊಳ್ಳಿ. ಹೂವು ತಗೊಳ್ಳಿ, ಸರಿನಾ. ಹೂವು ತಗೊಳ್ಳಿ. ದೇವ್ರಿಗೆ ಸೀರೆ ಯಾವುದಾದ್ರೂ ನಿಮಗೆ ಮನಸ್ಸಿಗೆ ಇಷ್ಟ ಆಗಿರುವಂಥ, ದೇವ್ರಿಗೆ ಏನಾದರೂ ಒಂದು ಹರಕೆಗಳೇನಾದರೂ ಇತ್ತು ಅಂತಂದರೆ ಯಾವುದಾದ್ರೂ ಒಂದು ಹೆಣ್ಣಿನ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ನಿಮ್ಮ ಮನೆ ದೇವಸ್ಥಾನಕ್ಕೂ ಹೋಗ್ಬೋದು. ಹೋಗಿ ಸೀರೆಯನ್ನೋ ಮಡ್ಲಕ್ಕಿಯನ್ನೋ ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸಿ ಆ ದೇವಸ್ಥಾನದಿಂದ ನೀವು ಏನಾದರೂ ವಾಪಸ್ ದೇವ್ರ ಹತ್ರ ಬಳೆ ಇಟ್ಟುಕೊಡಿ, ದೇವ್ರ ಹತ್ರ ಹೂವು ಇಟ್ಟುಕೊಡಿ ಅಂತ ಏನಾದರೂ ಒಂದು ಮಾಡ್ಕೊಳ್ಳಿ. ಸೊ ಅದನ್ನು ತಗೊಂಡು ಅಲ್ಲಿ ಕೂತು ದೇವ್ರ ಮುಂದೆ ನೀವು ಬಳೆಗಳನ್ನ ಹಾಕ್ಕೊಂಡು, ಹೂವು ಕೊಟ್ಟಿದ್ರೆ ಹೂವನ್ನ ಮುಡಿಗೆ ತಗೊಂಡು, ತಾಯಿ ನಿನ್ನ ಒಂದು ಸನ್ನಿಧಾನದಲ್ಲೇ ನಾನು ಬಳೆನ ಹಾಕ್ಕೊಂಡಿದ್ದೀನಿ, ನಿನ್ನ ಸನ್ನಿಧಾನದ ಒಂದು ಇದರಲ್ಲಿ ನಾನು ಇಲ್ಲೇ ಕೂತಿದ್ದೀನಿ, ನನಗೆ ಆಶೀರ್ವಾದವನ್ನು ಮಾಡು ಅಂತ ಹೇಳಿ ದೇವರಿಗೆ ಕೈ ಮುಗಿದು ಮನೆಗೆ ಬನ್ನಿ. ಸೊ ಇದು ಒಂದು ರೀತಿ ದೇವಸ್ಥಾನದಲ್ಲಿ ನಿಮಗೆ ಹೂ ಮುಟ್ಕೊಂಡು ಬಳೆ ಹಾಕ್ಕೊಳ್ಳೋಂಗಾಗತ್ತೆ. ಕುಂಕುಮ ಅರಿಶಿಣ ಎಲ್ಲನೂ ಇಟ್ಕೊಂಡು ಇದನ್ನೆಲ್ಲ ಮಾಡಿಕೊಂಡು ನೀವು ಮನೆಗೆ ಬನ್ನಿ. ಸೊ ಅದೊಂಥರ ನಿಮಗೆ ವೈಬ್ ಸಿಗುತ್ತೆ. ಇದೊಂಥರ ಪವರ್ಫುಲ್ಲಾಗಿ ಇದ್ದಂಗೆ ಆಗುತ್ತೆ. ಅಂದರೆ ನೀವೊಂದು ಶ್ರೀಮಂತಕ್ಕೆ ಸೀಮಂತ ಮಾಡಿಸ್ಕೊಳ್ಳುವಂಥ ವೈಬೇ ದೇವಸ್ಥಾನದಲ್ಲಿ ಡೈರೆಕ್ಟಾಗಿ ಸಿಕ್ದಂಗೆ ಆಗುತ್ತೆ, ದೇವರ ಆಶೀರ್ವಾದ. ಸೊ ನಿಮಗೆ ಡೆಲಿವರಿಗೆ ಒಳ್ಳೆ ಶಕ್ತಿಯನ್ನು ನೀವು ಕೇಳ್ಕೊಂಡು ಬಂದಿರ್ತೀರ ಈ ರೀತಿ. ಸೊ ಈ ಥರ ಮಾಡುವಾಗ ನಿಮಗೇನಾಗುತ್ತೆ ಅಂತಂದಾಗ ನಿಮಗೊಂದು ಪಾಸಿಟಿವ್ ವೈಬ್ ಬರುತ್ತೆ, ಒಂದು ಚೇಂಜಸ್ ನಿಮ್ಮಲ್ಲಿ ಕೆಲವೊಂದು ಚೇಂಜಸ್ ಬರುತ್ತೆ. ಸೊ ಡೆಲಿವರಿಗೆ ರೆಡಿ ಆಗ್ತೀರಾ, ಡೆಲಿವರಿಗೆ ಹೋಗ್ತೀರಾ, ಒಳ್ಳೆ ರೀತಿಯಾಗಿ ನೀವು ಅಂದ್ಕೊಂಡಂಗೆ ಡೆಲಿವರಿ ಆಗಿ ಮಗು ಆಯಿತು ಅಂತಂದರೆ ನೀವು ನೆಮ್ಮದಿಯಾಗಿ ಮನೆಗೆ ಬರ್ತೀರಾ. ಸೊ ಇದೆಲ್ಲನೂ ಒಂದು ರೀತಿ ಏನು ಹೇಳೋದಂದರೆ ಒಂದು ಪಾಸಿಟಿವ್ ವೈಬ್, ಒಂದು ಒಳ್ಳೆಯ ಪಾಸಿಟಿವಿಟಿ, ನಮಗೆ ಸಕಾರಾತ್ಮಕ ಶಕ್ತಿ ನಮ್ಮಲ್ಲಿ ತುಂಬಲಿ ಅನ್ನೋ ಕಾರಣಕ್ಕೇ ಈ ಥರ ಒಂದು ಆಚರಣೆಗಳನ್ನ ಮಾಡ್ಕೊಂಬಂದಿರೋದು. ಸೊ ಹಾಗಾಗಿ ನಿಮ್ಮ ಮನಸ್ಸನ್ನು ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳಿ. ಒಂದು ವೇಳೆ ಮನೆಗಳಲ್ಲಿ ಆಚರಣೆ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಟ್ಲೀಸ್ಟ್ ಬಳೆ ತೊಗೊಂಡೋಗಿ ದೇವ್ರ ಹತ್ರ ಇಡಿಸಿ, ನೀವು ಬಳೆ ಆದರೂ ಅಟ್ಲೀಸ್ಟ್ ಹಾಕ್ಕೊಂಡು ಹೂವು ಆದರೂ ತೊಗೊಂಡು ಇಟ್ಕೊಂಡು ಬನ್ನಿ, ನಿಮ್ಗೆ ಅನುಕೂಲ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇಷ್ಟು ವಿಷಯಗಳನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಒಂದು ವೇಳೆ ಮನೇಲಿ ಮಾಡ್ತಾರೆ ಅಂದರೆ ಹೆವಿ ಅದ್ದೂರಿಯಾಗೇ ಇರಬೇಕು ಅಂತೇನಿಲ್ಲ, ಸಿಂಪಲ್ಲಾಗಿ ಒಂದು 5 ಜನ ಮುತ್ತೈದೆಯರನ್ನ ಕರೆಸಿ ನಿಮ್ಮ ಹಿರಿಕರ ಮುಂದೆ ನೀವು ಮಾಡಿಕೊಂಡ್ರೂ ನಡೆಯುತ್ತೆ. ನಿಮ್ಮ ಹಸ್ಬೆಂಡ್ ಹತ್ರ ನೀವು ಗಂಧ ಅರಿಶಿನ ಹಚ್ಚಿಸ್ಕೊಂಡು ಬಳೆ ಹಾಕಿಸ್ಕೊಳ್ಳಿ. ಒಂದು 5 ಜನ ಹೆಣ್ಮಕ್ಳ ಹತ್ರ ಬಳೆ ಹಾಕಿಸ್ಕೊಳ್ಳಿ. ಹಿರಿಯರ ಮನೇಲಿದ್ದರೆ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಖಂಡಿತವಾಗ್ಲೂ ಇದು ನಿಮಗೆ ಒಳ್ಳೆಯದಾಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.